ನಮಸ್ಕಾರ ವೀಕ್ಷಕರೇ, ನನ್ನ ಈ ಪಯಣದ ಪುಟಗಳು ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇದು ಸ್ವಲ್ಪ ಭಾಳ ಸ್ಪೆಷಲ್ ಎಪಿಸೋಡ್ ಆಗಿದೆ. ಇದನ್ನು ನಾನು ಪ್ಲ್ಯಾನ್ ಮಾಡಿರಲಿಲ್ಲ. ಈ ಟಾಪಿಕ್ ಬಗ್ಗೆ ನಾನು ಭಾಳ ರಿಸರ್ಚ್ ಮಾಡಿರಲಿಲ್ಲ. ಇವತ್ತು ನಡೆದ ಒಂದು ಘಟನೆಯಿಂದಾಗಿ ಈ ಎಪಿಸೋಡ್ ಮಾಡಬೇಕು ಅಂತ ಹೇಳಿ ಅನ್ನಿಸ್ತು. ಇವತ್ತು ನಾನು ನಮ್ಮ ಊರಿಗೆ ಬಂದಿದ್ದೀನಿ. ಇದು ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಒಂದು ಗ್ರಾಮ. ಬ್ಯಾಂಕ್ನಲ್ಲಿ ಏನೋ ಕೆಲಸ ಇತ್ತು ಅಂತ ಹೇಳಿ ಹೋಗಿದ್ದೆ. ಅಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ ಒಬ್ಬರು ಸಿಕ್ಕಿದ್ರು, ಅದ್ರ ಜೊತೆ ನಮ್ಮ ಊರಿನವರೊಬ್ಬರು ಸಿಕ್ಕಿದ್ರು. ಏನು ಬಂದಿದೆಯಾ ಅಂತ ಹೇಳಿ ಮಾತಾಡ್ಸಿದ್ರು. ಅದರಲ್ಲಿ ನಮ್ಮ ಊರಿನವ್ರು ಯಾರು ಸಿಕ್ಕಿದ್ರು ಅವ್ರು ಭಾಳ ಖುಷಿ ಪಟ್ಟರು ನನ್ನ ನೋಡಿ. ಏನು ಊರ ಕಡೆ ಬಂದಿದೆ ಅಂತ ಹೇಳಿ ಹೇಳಿದೆ. ಕೆಲಸ ಇತ್ತು, ನಾನು 3 ತಿಂಗಳಿಂದನೂ ಕೂಡ ಬಂದಿದ್ದೆ. ಅವಾಗ ಅವ್ರು ಸಿಕ್ಕಿರಲಿಲ್ಲ, ಹೇಳಿದೆ ಇಲ್ಲ 3 ತಿಂಗಳಿಂದನೂ ಬಂದಿದ್ದೆ ಅಂತ ಹೇಳಿ. ಅವ್ರು ಯಾವುದೋ ರೀತಿಲೇ ಒಂದು ಖುಷಿ ಪಟ್ಟರು. ಅವರ ಖುಷಿಯ ಹಿಂದೆ ನಾನೊಂದು ಅರ್ಥನ ನಾನು ಕಲ್ಪಿಸ್ಕೊಂಡೆ. ಹೀಗೆ ಹಲವಾರು ವರ್ಷಗಳ ಹಿಂದೆ ನಾನು ಇಂಗ್ಲೆಂಡ್ನಲ್ಲಿದ್ದೆ. ನನ್ನ ಶಿಕ್ಷಣಕ್ಕೋಸ್ಕರ ಹೋದವನು ಅಲ್ಲೇ ಕೆಲಸ ಸಿಕ್ತು, ಅಲ್ಲೇ ಕೆಲಸ ಮಾಡ್ತಾ ಇದ್ದೆ. ಆ ಕೆಲಸ ಮಾಡೋ ಟೈಮ್ನಲ್ಲೇ ಒಬ್ಬರು ನಮ್ಮ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದ ಒಬ್ಬ ಹಿರಿಯ ಕಾರ್ಮಿಕರೊಬ್ಬರು, ಅವರು ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿದ್ದರು. ಅವರು ಇಂಗ್ಲೆಂಡ್ನವರು, ಇಂಗ್ಲಿಷ್ ಮಾತಾಡೋರು, ಬ್ರಿಟನ್ ದೇಶದವರು. ಬ್ರಿಟನ್ ನಮ್ಮ ದೇಶನ ಒಂದು ಟೈಮಲ್ಲೇ ಆಳಿದ ದೇಶ. ಅವರು ನಾನು ಪ್ರತಿ ವರ್ಷ ಇಂಡಿಯಾಗೆ, ಭಾರತಕ್ಕೆ ವಾಪಸ್ಸು ವರ್ಷಕ್ಕೊಮ್ಮೆ ರಜಕ್ಕೆ ಅಂತ ಬರ್ತಿದ್ದಾಗ ಅವ್ರು ಪ್ರತಿ ವರ್ಷ ನನ್ನ ನೋಡಿ, ನಾನು ಕಂಪ್ನಿನ ಬಿಟ್ಟು, ನನ್ನ ಅಲ್ಲೇ ಹುದ್ದೆನ ಅಲ್ಲಿ ಬಿಟ್ಟು ನಾನು ವಾಪಸ್ ಭಾರತಕ್ಕೆ ಮರಳ್ತಾ ಇರಬೇಕಾದ್ರೆ ನನಗೊಂದು ಮಾತಂದರು. ಸುಧನ್ವ, ನಿಮ್ಮ ಭಾರತೀಯರ ಕೌಟುಂಬಿಕ ಮೌಲ್ಯಗಳು ಏನಿದೆಯೋ ಅದು ಭಾಳ ಬೇರೂರಿರುತ್ತೆ. ಆದರೆ ಅದು ಏನೇ ಬೇರೂರಿದ್ರೂ ಕೂಡ ನೀವು ನಿಮ್ಮ ರೆಕ್ಕೆನ ಸಾಕಷ್ಟು ಅಗಲಿಸಿ ನೀವು ಪ್ರಪಂಚನ ಸುತ್ತಿ ನೋಡ್ತೀರಾ. ಈ ಒಂದು ಭಾರತೀಯ ಕುಟುಂಬಗಳಲ್ಲಿರೋ ಒಂದು ಮೌಲ್ಯ, ಅದನ್ನು ನಾನು ಭಾಳ ಇಷ್ಟಪಡ್ತೀನಿ ಅಂತ ಹೇಳಿದ್ರು. ಅದನ್ನು ಕೇಳಿಸ್ಕೊಂಡು ನಂಗೆ ಭಾಳ ಸಂತೋಷ ಆಯಿತು. ಹಾಗೆ ಆವಾಗ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದ್ದು, ಬೇರು ಮತ್ತು ರೆಕ್ಕೆ ಮನುಷ್ಯರಿಗೆ ಇವೆರಡೂ ಕೂಡ ಭಾಳ ಮುಖ್ಯ. ನಮ್ಮ ಶಿಕ್ಷಣ ಅನ್ನೋದು ನಮಗೆ ಬೇರನ್ನ ಕೊಟ್ಟರೆ, ನಮ್ಮ ಶಿಕ್ಷಣದಿಂದ ಬರೋ ಸೃಜನಶೀಲತೆ ಅಂದರೆ ಕ್ರಿಯೇಟಿವಿಟಿ, ಅದು ನಮಗೆ ರೆಕ್ಕೆಯನ್ನು ಕೊಡುತ್ತೆ. ನಮ್ಮ ಕುಟುಂಬ ನಮಗೆ ಬೇರು ಅನ್ನೋದನ್ನು ಕೊಟ್ಟರೆ, ನಮ್ಮ ವೃತ್ತಿ ನಮಗೆ ರೆಕ್ಕೆಯನ್ನು ಕೊಡುತ್ತೆ. ಹಾಗೆ ನಮ್ಮ ಪರ್ಸ್ನಲ್ ವ್ಯಾಲ್ಯೂಸ್, ನಮ್ಮ ದೈನಂದಿಕ ಜೀವನದ ಮೌಲ್ಯಗಳು ಏನು ನಮಗಿರುತ್ತೋ ಅದು ನಮಗೆ ಬೇರನ್ನು ಕೊಟ್ಟರೆ, ನಮ್ಮ ಪ್ರಪಂಚ ಜ್ಞಾನ ನಮಗೆ ರೆಕ್ಕೆನ ಕೊಡುತ್ತೆ. ಹೀಗೆ ನಾವು ಎಷ್ಟೇ ಎತ್ತರಕ್ಕೆ ಬೆಳೆದ್ರು, ಎಷ್ಟೇ ನಮ್ಮ ರೆಕ್ಕೆನ ಅಗಲಿಸಿ ನಾವು ಹಾರಾಡಿದ್ರು ಕೂಡ ನಾವು ಯಾವತ್ತೂ ನಮ್ಮ ಬೇರುಗಳನ್ನ ಯಾವತ್ತೂ ಮರೆಯೋದಲ್ಲ. ನಾವು ಎಲ್ಲಿಂದ ಬಂದ್ವಿ, ನಮ್ಮ ಬದುಕು ಎಲ್ಲಿ ಶುರುವಾಗಿದ್ದು ಅನ್ನೋದನ್ನ ಯಾವತ್ತೂ ಮರೆಯೋದಲ್ಲ. ನಮ್ಮ ಬೇರು ಗಟ್ಟಿಯಾಗಿರಬೇಕು, ನಮ್ಮ ರೆಕ್ಕೆನೂ ಕೂಡ ಅಗಲ ಇರಬೇಕು, ಹಾರಾಡಬೇಕು. ಆವಾಗಲೇ ಜೀವನಕ್ಕೆ ಒಂದು ಅರ್ಥ ಅನ್ನೋದು ಬರೋದು. ಆದರೆ ಒಂದನ್ನು ಬಿಟ್ಟು ಮತ್ತೊಂದು ಇರ್ಲಿಕ್ಕೆ ಆಗಲ್ಲ. ಇರಬಹುದು, ಆದರೆ ಆ ಜೀವನಕ್ಕೆ ಒಂದು ಅರ್ಥ ಅನ್ನೋದಿರಲ್ಲ. ಬರೀ ಬೇರೆ ಮುಖ್ಯ, ನಾನು ಹಾರಾಡಲ್ಲ ಅಂದರೆ, ಪ್ರಪಂಚನ ತಿರುಗಿ ನೋಡೋದಿಲ್ಲ ಅಂದರೆ ನಾವು ಜೀವನದಲ್ಲಿ ಅಷ್ಟು ಜಾಸ್ತಿ ಕಲಿಯೋದಕ್ಕಾಗಲ್ಲ. ಅದೇ ರೀತಿ ನನಗೆ ಹಾರಾಡೋದೇ ಮುಖ್ಯ, ನನ್ನ ಬೇರು ಮುಖ್ಯ ಅಲ್ಲ ಅಂದರೆ ಅದರಲ್ಲಿ ಇನ್ನೂ ಕೂಡ ಏನೂ ಅರ್ಥನೇ ಇರಲ್ಲ. ಹೀಗೆ ಹೇಳ್ತಾ ನನ್ನ ಈ ಒಂದು ಸ್ಪೆಷಲ್ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಏನು ಅನ್ನಿಸ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.